आज बहुत खुशी का दिन है। हमारे यादवार साहब जो मेहनत करे हैं, उस मेहनत को देखकर मलेशिया वालों ने जो अवार्ड दिए हैं, इसको हमें बहुत खुशी की बात है। और हमें फ़ख्र क्या है हमारे रामदुर तालुके में और हमारे अल्पसंख्यक दल के कम्युनिटी से जो जा रहे हैं, ये बहुत खुशी की बात है। अल्लाह ताला उनकी जो सफ़र को आसान करेंगे, अभी तरक्की देंगे, इसके वास्ते हमारे अंजुमन की जानिब से मैं इनका शुक्र अदा करता हूँ। ನಮ್ಮ ಬೆಳಗಾಂ ಜಿಲ್ಲೆಯ ನಮ್ಮ ತಾಲೂಕಿನವರೇ ಆದಂಥ MK ಯಾದವಾಡ್ ಅವರು ಮಲೇಷಿಯಾ ಪ್ರವಾಸ ಅಲ್ಲ, ಒಂದು ಪ್ರಶಸ್ತಿ ಪ್ರದಾನ ಅಲ್ಲಿ ನಡೆದಿದೆ. ಆ ಪ್ರಶಸ್ತಿಯನ್ನು ಇವರಿಗೆ ಕೊಡುವಂಥದ್ದು ಇದನ್ನು ಮಾಡ್ಯಾರೆ, HMC ಅಂತೇಳಿ ತೀರ್ಮಾನ ಮಾಡ್ಯಾರೆ. HMC ಅಂತಂದರೆ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಅಸೋಸಿಯೇಷನ್, ಅಂದರೆ ಎಲ್ಲರೂ ಕೂಡಿ ಇರುವಂಥ ಒಂದು ಅಸೋಸಿಯೇಷನ್ ಇದೆ. ಅದರ ಭಾಗವಾಗಿ ಆ ಅಸೋಸಿಯೇಷನ್ಗೆ ಇವರು ಮೆಂಬರ್ನೂ ಅದಾರ, ರಾಜ್ಯ ಉಪಾಧ್ಯಕ್ಷರೂ ಅದಾರ. ಇವರ ಸೇವೆಯನ್ನು ಮನಗಂಡು ನೀವು ಎಲ್ಲ ರಂಗಗಳಲ್ಲಿ ದುಡಿಯಾಕತ್ತೀರಿ. ಬಟ್ ನಿಮಗೇನೈತಿ, ಮಲೇಷ್ಯಾದಲ್ಲಿ ಒಂದು 5-6 ಮಂದಿಗೆ ಪ್ರಶಸ್ತಿಯನ್ನು ಕೊಡಾಕ್ತಾರೆ. ಅದರೊಳಗೆ ನಮ್ಮ ಬೆಳಗಾಂ ಜಿಲ್ಲೆಯ ರಾಮದುರ್ಗ ತಾಲೂಕಿನ MK ಪ್ರದಾನ ಮಾಡಾಕ್ತಾರೆ. ಆಮೇಲೆ ರಾಮದುರ್ಗದಲ್ಲಿ ಜನಪರವಾದಂಥ ಚಳವಳಿ ಆಗಲಿ ಅಥವಾ ರೈತ ಚಳವಳಿಗಳಾಗಲಿ, ಮತ್ತು ಟೋಟಲ್ ರಾಮದುರ್ಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಇಟ್ಟುಕೊಂಡು ಹೋರಾಟಗಳು ಅಂತಂದರೆ ಅಲ್ಲಿ ಫಸ್ಟ್ ಹೋಗೋರಂದರೆ MK ಯಾದವಾಡ್ ಅವರು ಹೋಗಿ ಅದನ್ನು ಚಿತ್ರೀಕರಣ ಮಾಡಿ ಅದನ್ನು ಎಲ್ಲ ಕಡೆಯೂ ಪ್ರಸಾರ ಮಾಡಿ ಅದು ರಾಮದುರ್ಗದ್ದು ಈ ರೀತಿ ಇದೆ ಅನ್ನುವಂಥದ್ದು ಮನದಟ್ಟು ಮಾಡಿಕೊಳ್ಳಿಕ್ಕೆ ಇವರೆಲ್ಲ ಕೆಲಸ ಮಾಡ್ಯಾರ ಅನ್ನುವಂಥದ್ದು ನಮ್ಗೆ ಒಂದು ಹೆಮ್ಮೆಯ ವಿಷಯ. ಅದು ರಾಮದುರ್ಗ ತಾಲೂಕಾ ರೈಲ್ವೆ ಕ್ರಿಯಾ ಸಮಿತಿ ಅಂತೇಳಿ ನಮ್ಮದು ಹೋರಾಟ ಕ್ರಿಯಾ ಸಮಿತಿಯನ್ನು ಮಾಡಿದ್ವಿ. ಆ ಹೋರಾಟ ಕ್ರಿಯಾ ಸಮಿತಿ ಒಳಗೆ ಸಕ್ರಿಯವಾಗಿ ಭಾಗವಹಿಸ್ಯಾರ ಮತ್ತು ಅತ್ಯುತ್ತಮವಾದಂಥ ಒಂದು ಪ್ರಚಾರ ಕೊಟ್ಟರು. ಬ್ಯಾನರ್ಗಳದ್ದು, ಆಮೇಲೆ ಬೀದಿಗಳಲ್ಲಿ ಹೋಗಿ ಕೇಳೋದು, ಪ್ರಶ್ನೆಗಳನ್ನು ಕೇಳೋದು, ಈ ರೀತಿ ಮಾಡಿ ಅದನ್ನು ಮತ್ತು ಸೌದತ್ತಿವರೆಗೂ ಹೋದು ಅಲ್ಲಿನೂ ಒಂದು ಸಭೆ ಮಾಡಲಿಕ್ಕೆ ಇವರು ಕಾರಣೀಭೂತರು. ಸಭೆಯೂ ಮಾಡಿದ್ವಿ ಮತ್ತು ಅಲ್ಲಿನೂ ಒಂದು ಹೋರಾಟ ಮಾಡಿದ್ವಿ. ಆಮೇಲೆ ರಾಮದುರ್ಗದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ರೈಲ್ವೆಗಾಗಿ ಹೋರಾಟ ಆಯಿತು. ಆ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂಥವರು ನಮ್ಮ ಡಾಕ್ಟರ್ MK ಯಾದವಾಡ್ ಅವರು. ಇಂಥ ಒಂದು ಜನಸೇವೆಯಲ್ಲಿ ಏನು ಭಾಗವಹಿಸ್ಯಾರ ನೋಡ್ರಿ, ಜನ ಯಾವ ರೀತಿ ಗುರುತಿಸ್ತಾರೆ ಅನ್ನುವಂಥದ್ದು ಇದಕ್ಕೊಂದು ಉದಾಹರಣೆ. ಜನ ಭಾಳ ಐಡೆಂಟಿಫೈ ಮಾಡ್ತಿರ್ತಾರೆ, ಇವ ಹೆಂಗೆ, ಇವನ ಬ್ಯಾಕ್ಗ್ರೌಂಡ್ ಏನು, ಇವ ಏನು ಮಾಡ್ತಾನೆ, ಏನು ಮಾಡಕತ್ತಿಲ್ಲ ಅನ್ನೋದು ಅದು ಐಡೆಂಟಿಫೈ ಮಾಡ್ತಾರೆ. ನಮ್ಮನ್ನು ಒಳಗೊಂಡು ಹೇಳಕತ್ತೀನಿ ನಾನು, ಇವ್ರು ಹೆಂಗೆ, ಏನು, ಯಾವ ಚಟುವಟಿಕೆ ಮಾಡಾಕ್ತಾರೆ, ಯಾವ ಚಟುವಟಿಕೆಯಿಂದ ಮುಂದೆ ಬರಾಕ್ತಾರೆ, ಏನು ಅಂತೇಳಿ ಎಲ್ಲನೂ ಐಡೆಂಟಿಫೈ ಮಾಡ್ತಾರೆ. ನಮಗೊಂದು ಖುಷಿ ಏನಪ್ಪ ಅಂದರೆ ಇವ್ರಿಗೆ ಐಡೆಂಟಿಫೈ ಮಾಡ್ಯಾರ HMC ಅಸೋಸಿಯೇಷನ್ದವರು ಮತ್ತು ರಾಮದುರ್ಗದಲ್ಲಿನೂ ಐಡೆಂಟಿಫೈ ಆಗ್ಯಾರ. ಅವರು ಐಡೆಂಟಿಫೈ ಮಾಡಿ ಇವರ ಸೇವೆಯನ್ನು, ಇವರ ಕೆಲಸ ಕಾರ್ಯಗಳನ್ನು ಎಲ್ಲ ನೋಡಿ ಇವ್ರಿಗೂ ಒಂದು ಈ ಶಾಂತಿ ಪ್ರಶಸ್ತಿಯನ್ನು ಕೊಡುವಂಥ ಲಿಸ್ಟ್ನಲ್ಲಿ ಇವ್ರಿಗೂ ಸಹ ಹಾಕುವಂಥ ಕೆಲಸ, ಅಲ್ಲಿ ಒಂದು ಪ್ರಶಸ್ತಿ ಪ್ರದಾನ ನಡೆಯುವಂಥ ಕಾರ್ಯಕ್ರಮಕ್ಕೆ ನಮಗೆ ಭಾರಿ ಖುಷಿ ಮತ್ತು ಹೆಮ್ಮೆ ನಮಗೆ ಅನ್ಸಾಗ್ತೈತಿ. ಇವತ್ತು ನಮ್ಮ ಜೊತೆಯಲ್ಲಿರುವಂಥ ಒಬ್ಬ ಹುಡುಗ, ಒಬ್ಬ ಮನುಷ್ಯ, ಅವಂಗ ಇವತ್ತು ಪ್ರಶಸ್ತಿ ಸಿಗಾಗ್ತೈತೆ ಅಂತಂದ್ರೆ ಭಾರಿ ದೊಡ್ಡ ಹೆಮ್ಮೆ ವಿಷಯ. ಅದು ಅದರಾಗ HMC ಅದು ಬರೀ ನಮಗೆ ಅನ್ನಕ್ಕೆ HMC ಅನ್ನಿಸ್ತೈತಿ. ಅದು ಹಿಂದೂ ಮುಸ್ಲಿಂ ಕ್ರೈಸ್ತ ಇಂಥ ಒಂದು ಅಸೋಸಿಯೇಷನ್ದಲ್ಲಿ ಗುರುತಿಸಿಕೊಂಡು ಸೇವೆಯನ್ನು ಮಾಡಿದಂಥ ಮೆಹಬೂಬ್ ಯಾದವಾಡ್ ಅವರಿಗೆ ಏನು ಪ್ರಶಸ್ತಿ ಸಿಗತೈತಿ, ಶಾಂತಿ ನೋಬೆಲ್ ಪ್ರಶಸ್ತಿ, ಇದು ಒಂದು ಒಳ್ಳೆಯ ಹೆಮ್ಮೆಯ ವಿಷಯ ಅನ್ನುವಂಥದ್ದೈತಿ. ನಮ್ಮವರೇ ಆದಂಥ ಅವ್ರು ನೋಡಿದ್ರೆ ಗೊತ್ತಾಕತಿ. ಇವತ್ತು ಕೇಂದ್ರದಿಂದ ಆಗ್ಯಾರ, ಅವ್ರು ನೋಡಿದ್ರೆ ಗೊತ್ತು, ಅವ್ರ ಮುಖ ಶಾಂತ ರೀತಿಯಿಂದ ಕೂಡ್ತೈತಿ. ಮತ್ತು ಯಾರಿಗೂ ಸಿಟಿ ಎದ್ದದಂತೂ ನಾನು ನೋಡೇ ಇಲ್ಲ, ನಿಜವಾಗಿ ಹೇಳ್ತಾರೆ. ಯಾರಿಗೂ ಸಿಟಿಗೆದ್ದು ಮಾತಾಡಿದ್ದು ನೋಡೇ ಇಲ್ಲ. ಅವ್ರಿಗೆ ಶಾಂತಿ ಪ್ರಶಸ್ತಿ ಸಿಕ್ಕತ್ತ ಭಾಳ ಸಾಂದರ್ಭಿಕ ಅಂತಕೊಂಡು ಹೇಳ್ಬೋದು. ಇದು ದೂರದ ಮಲೇಷಿಯಾಕ್ಕೆ ಹೋಗಿ ಪ್ರಶಸ್ತಿ ತೊಗೊಳಕ್ಕ ಇವತ್ತು ಹೊರಟಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವ್ರ ಕಾರ್ಯಕ್ರಮ ಯಶಸ್ವಿಯಾಗಲಿ, ಅವರು ಪ್ರಶಸ್ತಿ ತೊಗೊಂಡು ಬರಲಿ, ಇನ್ನೂ ಇದೇ ರೀತಿ ಪ್ರಶಸ್ತಿ ಬೇರೆಯವರಿಗೆ ಸಿಗಲಿ ಅಂತಕೊಂಡು ಆಶಿಸಿ ಅವರು ಗುರುತಿಸಿರುವಂಥ ಏನು ಜಾತ್ಯತೀತ ಮನೋಭಾವದ ಕೆಲಸದೊಳಗೆ ಗುರುತಿಸ್ಕೊಂಡು ಸನ್ಮಾನಿತರ ಆಗೋದಕ್ಕೆ, ಸನ್ಮಾನವನ್ನು ಸ್ವೀಕಾರ ಮಾಡೋದಕ್ಕೆ ಮಲೇಷಿಯಾದ ರಾಜಧಾನಿಯಾದ ಕೌಲಾಲಂಪುರಕ್ಕೆ ಹೋಗ್ತಾ ಇದ್ದಾರೆ. ಈ ವಿಷಯ ಕೇಳಿ MK ಅನ್ನೋದೇನು ಇನಿಷಿಯಲ್ ಇದೆ ಅವ್ರದ್ದು, ಅದು ನಮಗೂ MKನೇ ಆಗಿದೆ. ಈಗ ಎಲ್ಲರಿಗೂ ಭಾಳ MKಲೇ ಹೇಳುವಂಗೆ ಈ ಸಾಧನೆ ಅನ್ನಿಸ್ತಾ ಇದೆ. ಇದು MK ಅನ್ನುವಾಗ ಯಾವುದೇ ಅಹಂಕಾರ ಇರುವಂಥದ್ದಲ್ಲ. ಇದು ಭಾಳ ಮಾನವ ಹೃದಯದಿಂದ ಸೇವೆ ಮಾಡಿದರೆ ಮಾತ್ರ ಈ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ MK ಯಾದವಾಡ್ರವರು ಅವ್ರಿಗೆ ಸಹಾಯ ಮಾಡೋಕ್ಕೆ ನೋಡಿದಾಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನೋಡಲಿಲ್ಲ.
ಅವ್ರ ಗುಣ ಅಲ್ಪ ಸ್ವಲ್ಪ ನಮ್ಮೊಳಗಿದೆ, ಅದು ಇನ್ನೊಂದು ಸ್ವಲ್ಪ ಬೆಳಿಬೇಕು ಅನ್ನುವಂತ ಲೆಕ್ಕದೊಳಗೆ ಅವ್ರನ್ನ ಗುರುತಿಸಿ ಸನ್ಮಾನ ಮಾಡಕ್ಕೆ ಕರೆದಿದ್ದಾರೆ ಅಂತ ನಾನಾದ್ರೂ ಅನ್ಕೋತಾ ಇದ್ದೀನಿ. ಈ ಒಂದು ಇಲ್ಲಿ ನಡೆದಂಥ ಸಭೆ ನೋಡಿ ಮಣಿಯಪ್ಪ ಬಂದ. ಮಣಿಯಪ್ಪನ ಎಲ್ಲ ಗುರ್ತಿಸುವಂಥವ್ರು ಇವರು ಬಡವ್ರನ್ನ ಸಹಿತ ಪಬ್ಲಿಕ್ಗೆ ತಂದ್ರು ಇವರು. ಇಲ್ಲಿ ನಮ್ಮ ಗುರುಗಳದಾರ, ಗುರುಗಳ ಮುಂದೆ ನಾವು ಕರೆ ಮಾತಾಡ್ಬೇಕು. ಆದ್ರೆ ಇವರು ನಾನು ಎಲ್ಲಿದ್ನಿ, ಯಾವ ಮೂಲೆಯಾಗಿದ್ನಿ, ನನ್ನ ವಿಡಿಯೋ ಮುಖಾಂತರ ಹೊರಗೆ ತೆಗೆದ್ರೆ ಒಂದು ಗರ್ಭದೊಳಗೆ, ಭೂಮಿ ತಾಯಿ ಗರ್ಭದೊಳಗಿದ್ದಂಥವನ್ನ ಹೊರಗೆ ತೆಗೆದ್ರು. ಇಂಥ ವ್ಯಕ್ತಿಗೆ ರಾಷ್ಟ್ರ ಪ್ರಶಸ್ತಿ ಸಿಗಾಕತ್ತೈತೆ ಅಂದ್ರೆ ಇದೇನು ಸಣ್ಣದಲ್ರಿ. ಇಲ್ಲೇ ಒಂದು ಸಾಡಿ ಒಳಗೆ ಸರ್ಟಿಫಿಕೇಟ್ ತಗೋಬೇಕಾದ ತ್ರಾಸ ಐತೆ. ಸಾಕಷ್ಟು ಅಭ್ಯಾಸ ಮಾಡ್ಯಾರ ಅವರು. ಹುಡುಗರ ಬಗ್ಗೆ, ರೈತರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತಾರೆ. ನಾ ಯಾವಾಗ ಫೋನ್ ಹಚ್ಚಿದ್ರು ಸಹಿತ ನನ್ನ ಫೋನ್ ಎತ್ತಿ ನನಗೆ ಒಂದು ಒಳ್ಳೆಯ ಉತ್ತರ ಕೊಟ್ಟಾರ. ಇಂಥ ವ್ಯಕ್ತಿ ಮನೆತನ ಒಂದು ಸಾಧನೆ ಕೈದಕ್ಕೆ ಕೇಳಿ ಎಲ್ಲ ಸಮಸ್ತ ಜನತೆಗೆ ಇಂಥ ಶುಭಾಶಯಗಳು ಇನ್ನೂ ಮುಂದೆ ಮುಂದೆ ಬರಲಿ. ಇದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮನ್ನ ತಂದೆ ತಾಯಿ ಹರಿದಾರ ಅಂದ್ರೆ ನಮ್ಮ ಹಣೆ ಬರ ಬರ್ದಿದ್ರು. ನಮ್ಮ ಹಣೆ ಬರ ನಾವ ಬದಲಿ ಮಾಡ್ಕೋಬೇಕು. ಚಿರಪರಿಚಿತರಾದ ಮಾಧ್ಯಮದ ಮಿತ್ರರಾದಂಥ MK ಯಾದವಾಡ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ತಾನೇ ಈ ಕಾರ್ಯಕ್ರಮವನ್ನು ನಮ್ಮ ಗೈಬೂಬಯ್ಯವರು ಯಾಕೆ ಮಾಡಿದ್ವಿ ಅನ್ನೋದು ಬಗ್ಗೆ ಹೇಳಿದರು. ನಮ್ಮ MK ಯಾದವಾಡ್ ಅವರು ಇಂಡಿಯನ್ TV 24x7 ಅಂಥೇಳಿ ಒಂದು ಸೋಷಿಯಲ್ ಮೀಡಿಯಾವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ನಮ್ಮ ರಾಮದುರ್ಗ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದು ಒಳ್ಳೆಯ ಒಂದು ಎಕ್ಸಾಂಪಲ್ ಇದೆ. ಯಾರು ಜನರ ಮಧ್ಯೆ ಹೋಗಿ ಕೆಲಸ ಮಾಡ್ತಾರೆ ಅವರನ್ನು ಜನನೂ ಗುರುತಿಸ್ತಾರೆ, ಹಾಗೂ ರಾಜ್ಯದವರು ಗುರುತಿಸ್ತಾರೆ, ದೇಶದವರು ಗುರುತಿಸ್ತಾರೆ, ಅಂತಾರಾಷ್ಟ್ರೀಯದವರು ಗುರುತಿಸ್ತಾರೆ. ಇವತ್ತೇನೋ ಒಂದು ಪ್ರಶಸ್ತಿ, ಶಾಂತಿ ಪ್ರಶಸ್ತಿ, ಯುನೈಟೆಡ್ ಸ್ಟೇಟ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಮಲೇಷ್ಯಾ ದೇಶದಲ್ಲಿ ಇದು ಕಾರ್ಯಕ್ರಮವನ್ನು ನಡೆಯಬೇಕೈತಿ. ಈ ಪ್ರಶಸ್ತಿ ಮಲೇಷ್ಯಾ ದೇಶದವರು ಕೂಡ ಆಗ್ತಿಲ್ಲ. ಇದು ಅಂತಾರಾಷ್ಟ್ರೀಯ ಒಂದು ಸಂಘಟನೆ. ಇದರಲ್ಲಿ ಸುಮಾರು ಒಂದು 37 ರಾಷ್ಟ್ರಗಳ ಕೂಡಿದಂಥ ಸಂಘಟನೆ ಇದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ತಿಳ್ಕೊಂಡು ಅವರು ನಮ್ಮ ಭಾರತಕ್ಕಿಂತಲೂ ಬೇರೆ ದೇಶದಲ್ಲಿ ಜಾಸ್ತಿಯಾಗಿ ವರ್ಕ್ ಮಾಡಕತ್ತಾರೆ. ಈಗ ಇಲ್ಲಿಯೂ ಕೂಡ ಒಂದು ಗ್ರಾಮ ಲೆವೆಲಿಗೆ ಬಂದು ಕೆಲಸ ಮಾಡೋಕ್ಕೆ ಒಂದು ಪ್ರಾರಂಭ ಮಾಡಿದ್ದಾರೆ. ಅವ್ರ ಉದ್ದೇಶನ ಒಳ್ಳೆಯ ಉದ್ದೇಶ ಐತಿ. ಇಲ್ಲಿಯೂ ಕೂಡ ಜಾತೀಯತೆ ಮತ್ತು ಜಾತ್ಯತೀತವಾಗಿ ಎಲ್ಲರನ್ನು ಬೆಳೆಸುವಂಥ ಒಂದು ಕೆಲಸವನ್ನು HMC ಅವರು ಮಾಡಕತ್ತಾರೆ. ಅದಕ್ಕೆ ನಮಗೆ ಬಹಳ ಸಂತೋಷ ಏನಂತಂದ್ರೆ ಇವತ್ತು MK ಯಾದವಾಡ್ ಅವರಿಗೆ ಪ್ರಶಸ್ತಿ ಸಿಕ್ಕೈತೆ ಅಂತ ಹೇಳಿ ಸಂತೋಷ ಅಲ್ಲ. ಇದು ಪ್ರಶಸ್ತಿ ನಮ್ಮ ರಾಮದುರ್ಗ ತಾಲೂಕಿಗೆ ಸಿಗಾಗತ್ತೈತಲ್ಲ, ಇದು ನಮಗೆ ಎಲ್ಲರಿಗೂ ದೊಡ್ಡ ಹೆಮ್ಮೆ. ಇವತ್ತು MK ಯಾದವಾಡ್ ಅವರು ಒಂದು ಇಂಥ ಸಂಘಟನೆಯಿಂದ ಪ್ರಶಸ್ತಿ ತೊಗೊಳಕತ್ತಾರ ಅಂತಂದ್ರೆ ಇನ್ನೊಬ್ರಿಗೂ ಕೆಲಸ ಮಾಡೋಕ್ಕೂ ಒಂದು ಹುಮ್ಮಸ್ ಬರ್ತೈತಿ. ಬಿಡಪ್ಪ ಏನೋ ಒಂದು ನ್ಯೂಸ್ ಇರ್ತೈತಿ, ಮಾಡಬೇಕು, ಯೂಟ್ಯೂಬ್ಗೆ ಹಾಕ್ಬೇಕಂತಲ್ಲ. ಇದರಿಂದ ಮುಂದೆ ಅವ್ರಿಗೆ ದಾರಿ ಭಾಳ ಸುಗಮ ಆಗ್ತದೆ. ಮತ್ತೀಗ ನಮ್ಮ ಶಲ್ವಡಿ ಅವರು ಹೇಳಿದರು, ನಮ್ಮ ನಲ್ಲೂರವ್ರು ಹೇಳಿದರು, ನಮ್ಮ ಅಂಜುಮನ್ ಅಧ್ಯಕ್ಷರು ಹೇಳಿದರು, ಗೈಬೂಬಾರ್ ಹೇಳಿದರು. ಈ ರಾಮದುರ್ಗದಾಗ ಎಲ್ಲರೂ ಹೆಂಗಾಗೈತೆ ಅಂತಂದ್ರೆ ಅನೇಕ ಮಾಧ್ಯಮದವ್ರು ಇದ್ದಾರೆ, ಅವರು ಕೂಡ ಒಳ್ಳೆ ಕೆಲಸ ಮಾಡಕತ್ತಾರೆ. ರೈಲು ಹೋರಾಟ ಕ್ರಿಯಾ ಸಮಿತಿಗೆ ಮೊಟ್ಟ ಮೊದಲನೇದಾಗಿ ಒಂದು ಒಳ್ಳೆ ಬುನಾದಿ ಹಾಕಿದಂಥ ನಮ್ಮ MK ಯಾದವಾಡ್ ಅವರು. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಇವತ್ತು ರಾಮದುರ್ಗದಾಗ ಎಲ್ಲಾರು ಏನಾರು ಒಂದು ಸುದ್ದಿ, ನಾವು ಈಗ ನಿನ್ನೆ ನಡೆದ ಸುದ್ದಿ ಅಥವಾ ಇವತ್ತು ಮುಂಜಾನೆ ಸಾಯಂಕಾಲ ಏನಾರು ಆಗೈತಪ್ಪ ಅಂತಂದ್ರೆ ಅದು ಡಾಕ್ಟರ್ ಯಾದವಾಡ್ ಅವರ ಒಂದು ವ್ಯಾಟ್ಸಪ್ಪನ್ನು ಓಪನ್ ಮಾಡಿ ನೋಡಿದ್ರೆ ರಾಮದುರ್ಗ ತಾಲೂಕದಾಗಿನ ಸುದ್ದಿ ಗೊತ್ತಾಗ್ಬಿಡ್ತೈತೆ ಕುಂತಲ್ಲಿ. ಹಿಂಗೆ ಒಂದು ಮನೆಗೆ ಮತ್ತು ಪ್ರತಿಯೊಬ್ಬನಿಗೂ ತಲುಪಿಸುವಂಥ ಕೆಲಸ ನಮ್ಮ ಡಾಕ್ಟರ್ ಯಾದವಾಡ್ ಅವರು ಮಾಡಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರನ್ನು ನಾನು ಈ ಬೀಳ್ಕೊಡೆ ಸಮಾರಂಭದಲ್ಲಿ ಅವ್ರಿಗೆ ಪೂರ್ವಕವಾಗಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ವಾಪಸ್ ರಾಮದುರ್ಗ ಬಂದ ಮೇಲೆ ನಾವು ಎಲ್ಲ ಮಾಧ್ಯಮ ಮಿತ್ರರು ಮತ್ತೆಲ್ಲ ಸಾರ್ವಜನಿಕರು ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಬರಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತ ತಿಳ್ಕೊಂಡು ತಮ್ಮೆಲ್ಲ